ಮೈಸೂರು ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಈ ಸಂಬಂಧ ಮೊದಲಿಂದಲೂ ಕೂಡ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಂತಹ ಮೂಡಾದ ಮಾಜಿ ಉದ್ಯೋಗಿ ಆಗಿರುವಂತಹ PS ನಟರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಮೂಡಾದ ಹಗರಣವನ್ನು ಬೆಳಕಿಗೆ ತಂದವರು ಇವರೇ. ದಾಖಲೆಗಳನ್ನು RTI ಕಾರ್ಯಕರ್ತರಿಗೆ ನೀಡಿದ್ದು ಕೂಡ ಇವರೇ. ನಮ್ಮ ಜೊತೆ PS ನಟರಾಜ್ ಅವರು ಇದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲ ದಿನದಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ರಿ ಸರ್. ಸದ್ಯ CM ಸಿದ್ದರಾಮಯ್ಯ ಅವರ ಅರ್ಜಿ ವಜಾ ಆಗಿದೆ. ಈ ಸಂದರ್ಭಕ್ಕೆ ನಿಮ್ಮ ಮೊದಲ ಮಾತು. ಸರ್, ನಮಗೆ ಇದು ಬೇವು ಬೆಲ್ಲ ಮಿಶ್ರಣ ತಿಂದ ಹಾಗೆ ಇದೆ. ಏನು ನ್ಯಾಯದೇವತೆಯು ಇವತ್ತು ಮೈಸೂರಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಏನು ವೆಂಟಿಲೇಟ್ರಲ್ಲಿ ಇಟ್ಟಿದ್ರೋ ಈ ಎಲ್ಲ ಜನಪ್ರತಿನಿಧಿಗಳು, ಅದರಿಂದ ನ್ಯಾಯದೇವತೆ ಇವತ್ತು ವೆಂಟಿಲೇಟರ್ ತೆಗೆದಿದೆ. ಆದರೆ ICUನಲ್ಲಿ ಇನ್ನೂ ಇದೆ. ಅದರಿಂದ ಹೊರತಂದು ಜನರಲ್ ವಾರ್ಡ್ಗೆ ಹಾಕಿ ಮತ್ತೆ ಅದನ್ನು ಮರುಸ್ಥಾಪನೆ ಮಾಡುವಂಥ ಕೆಲಸ ಆಗಬೇಕು. ಆದ್ರೂ ಸಹ ನಮಗೆ ಈ ಒಂದು ಏನು ಹೋರಾಟಕ್ಕೆ ಒಂದು ಸಣ್ಣ ಗೆಲುವು ಅಂತ ಭಾವಿಸ್ತೀನಿ ನಾನು. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ತಾವೇ ಸಾಕಿದಂಥ, ತಾವೇ ಜನನ ಮಾಡಿದಂಥ 15 ವರ್ಷದ ನಿಯಮದ ಎಂಬ ಮಗುವನ್ನು ಕಾಪಾಡಿ ಅದು ಪೋಷಣೆ ಮಾಡಿ ಅದನ್ನು ಬೆಳೆಸಿ ಸಾರ್ವಜನಿಕರಿಗೆ ಹಿತವಾಗುವಂತೆ ಈ ಪ್ರಾಧಿಕಾರವನ್ನು ಮಾಡಬೇಕು ಅಂತ ನಾನು ಸರ್ಕಾರನಲ್ಲಿ ಕೇಳ್ಕೊತೀನಿ. ಮೊದಲ ದಿನ ತಪ್ಪೆಸಗಿದ್ದಾರೆ ಅಂತೇಳಿ ನೀವು ದಾಖಲಾತಿಗಳನ್ನು ಬಿಟ್ಟಾಗ ನಿಮ್ಮ ವಿರುದ್ಧ ಕೂಡ ಹರಿಯಾಯುವಂಥ ಕೆಲಸಕ್ಕೆ ಕೆಲವರು ಮುಂದಾಗಿದ್ರು. ನೀವು ಅದಕ್ಕೆ ಪ್ರತಿಯಾಗಿ ಪ್ರತಿಭಟನೆ ಕೂಡ ಮಾಡಿ ದಾಖಲೆಗಳನ್ನು ಶೋ ಮಾಡಿದ್ರಿ ಸರ್. ಈಗ ರಿಸಲ್ಟ್ ಬಂದಿದೆ, ಫಲಿತಾಂಶ ಕೂಡ ಪ್ರಕಟ ಆಗಿದೆ. CM ಸಿದ್ದರಾಮಯ್ಯ ಅವರ ಅರ್ಜಿ ವಜಾ ಆಗಿದೆ ಸರ್. ನಿಮಗೆ ಖುಷಿ ತರ್ತಿದೆಯಾ ಸರ್? ಇದು ಖುಷಿ ಅನ್ನೋ ವಿಚಾರ ಅಲ್ಲ. ಯಾಕೆಂದರೆ ಅವರು ನಮ್ಮ ಜಿಲ್ಲೆಯವರು, ನಮ್ಮ ಮೈಸೂರಿನವರು. ಆದರೆ ಅವರಿಗೆ ಹಿನ್ನಡೆ ಆದದ್ದು ಒಂದು ದುಃಖದ ಸಂಗತಿನೇ. ಆದರೆ ಏನಂತಂದರೆ ಇದನ್ನು ಅವರು ಉದ್ದೇಶಪೂರ್ವಕವಾಗಿ ಏನು ಅವರು ತಗೊಂಡಿರಲಿಲ್ಲ. ಇಲ್ಲಿಯವರು ತಮ್ಮ ದಂಧೆಗೆ ಸಹಕಾರ ಆಗಲಿ ಅಂತ ಅವರು ಕೊಟ್ಟಿದ್ದಷ್ಟೇ ಹೊರತು ಅವರೇನು ಉದ್ದೇಶಪೂರ್ವಕವಾಗಿ ನನಗೆ ಹೀಗೆ ಕೊಡಿ, ಹೀಗೆ ಮಾಡಿ ಅಂತ ಕೇಳಿರಲಿಲ್ಲ. ಅವರಾಗಲಿ ಅವರ ಶ್ರೀಮತಿಯವರಾಗಲಿ ಕೇಳಿರಲಿಲ್ಲ. ಇಲ್ಲಿ ಏನು ದಂಧೆಕೋರರಿದ್ದಾರೆ ಅಧಿಕಾರಿಗಳು ಮತ್ತು ಅದರ ಹಿನ್ನೆಲೆ ಇರುವಂಥ ವ್ಯಕ್ತಿಗಳು, ಇವ್ರನ್ನ ನಾವು ನಾಳೆ ಇವ್ರನ್ನ ಸೇಫ್ ಗಾರ್ಡ್ ಆಗಿ ಉಪಯೋಗಿಸ್ಕೋಬೋದು ಅಂತ ಈಗಲೂ ಸಹ ಅವರು ಮುಂದೆ ಬರ್ತಾ ಇಲ್ಲ. ಇನ್ನು ಮುಂದೇನಾದ್ರೂ ಸರ್ಕಾರ ಇದರ ಗಮನ ಇಟ್ಟು ಯಾರು ಇದಕ್ಕೆ ಕಾರಣಕರ್ತರು ಅನ್ನೋದನ್ನ ಮಾಡಬೇಕು ಅನ್ನೋದೇ ನನ್ನ ಕಳಕಳಿಯ ಮನವಿ. ಕೆಲವರು ತಮ್ಮ ರಕ್ಷಣೆಗೋಸ್ಕರ CM ಸಿದ್ದರಾಮಯ್ಯನವರ ಬಲಿ ಮಾಡಿದಿರುವಂತ 100% ಸಂದರ್ಭ ಸರ್. ಇದು ತಮ್ಮ TV ಚಾನೆಲ್ನಲ್ಲೇ ನಾನು ಹೇಳಿದ್ದೀನಿ. ಅವ್ರನ್ನ ಏಮಾರಿಸಿದ್ದಾರೆ ಅಂತ ನೀವೇ ಅದನ್ನು ಸಂಚಲನ ಮಾಡಿದ್ರಿ. ಆಗಿಂದನೂ ಹೇಳ್ತಾ ಇದ್ದೀನಿ, ಅವ್ರದ್ದು ತಪ್ಪೇನು ಇಲ್ಲದೇ ಇದ್ರೂ ಸಹ ಅವ್ರನ್ನ ಒಳಗೊಳಿಸ್ಬಿಟ್ರೆ ನಮ್ಮದು ನಿರಾಂತಕವಾಗಿ ದಂಧೆ ನಡೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವಂಥ ಈ ಒಂದು ಅಡ್ಡ ಕಸಬು ಇದು ಸರ್. ಈಗ ಹಣ್ಣು ತಿಂದವರು ಬಚಾವಾದ್ರು, ಸಿಪ್ಪೆ ತಿಂದವರು ಸಿಗಾಕೊಂಡ್ರು ಅನ್ನೋ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಫೈನಲಿ ಈಗ ಅರ್ಜಿ ಕೂಡ ವಜಾ ಆಗಿದೆ. ಈಗ ನಿಮ್ಮ ಮುಂದಿನ ಹೋರಾಟಗಳು ಹೇಗಿರ್ತವೆ ಸರ್? ಮುಂದೆ ಕಾನೂನು ಹೋರಾಟ ಇದ್ದೇ ಇದೆ. ಈಗ ಏನು ಬೆಳವಣಿಗೆ ಆಗ್ತಿದೆ, ಇದರ ನಂತರ ಏನು ಬೆಳವಣಿಗೆ ಆಗ್ತಿದೆ ಅಂತ ನೋಡ್ತೀವಿ. ನಂತರವೂ ಸಹ ನಾವು ಈ ಸಮಗ್ರವಾದ ಏನು 4,000 ಸೈಟು ಅಂತ ಹೇಳ್ತಾ ಇದೆಯೋ ಅದು 3,000 ಇರ್ಬೋದು, 2,000 ಇರ್ಬೋದು. ಭಾಳ ದುರಂತ ಅಂದರೆ ಕಡತಗಳೇ ಮಾಯ ಆಗಿದೆ. ಈಗ ಮೊದಲನೇ ದಿನದಲ್ಲೂ ಕೂಡ ಸಾಕಷ್ಟು ಹೋರಾಟ ಮಾಡ್ತಾ ಬಂದಿರಿ ಸರ್. ನ್ಯೂಸ್ ಫಸ್ಟ್ ಕೂಡ ನಿಮ್ಮ ಜೊತೆ ಕೈ ಜೋಡಿಸಿತ್ತು. ಈ ಸಂದರ್ಭಕ್ಕೆ ಏನಂತ ಹೇಳಿ? ಖಂಡಿತವಾಗಲೂ ನಿಮ್ಮೆಲ್ಲರ ಏನು ಮಾಧ್ಯಮಗಳು, ಅದರಲ್ಲೂ ದೃಶ್ಯ ಮಾಧ್ಯಮಗಳು ಎಲ್ಲನೂ ಇದು ಜನಗಳ ಒಂದು ಪರಿಧಿಗೆ ಕೊಟ್ಟು ಇದನ್ನು ಜೀವಂತವಾಗಿ ಇಟ್ಕೊಂಡಿದ್ದಕ್ಕೆ ನಾನು ಮಾಧ್ಯಮಗಳಿಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಮೂಡದ ಮಾಜಿ ಉದ್ಯೋಗಿ PS ನಟರಾಜ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.